ಮೂರ್ತಿ ಪೂಜೆ, ಅದರಲ್ಲೂ ಬಗೆ ಬಗೆಯ ಗೊಂಬೆಗಳನ್ನು ರಚನೆ ಮಾಡಿ ಪೂಜಿಸ್ತಕ್ಕಂಥ ಒಂದು ಜಾನಪದ ಸಂಸ್ಕೃತಿ ನಮ್ಮ ಭಾರತ ಖಂಡದ ಉದ್ದಗಲದಲ್ಲೂ ಕೂಡ ಕಾಣಸಿಗುತ್ತೆ. ಇಂತಹ ಜಾನಪದ ಸಂಸ್ಕೃತಿಯ ಕಲೆಯನ್ನು ಅನಾವರಣಗೊಳಿಸೋದಕ್ಕೆ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಈ ಬೊಂಬೆ ಮನೆಯನ್ನು ನಿರ್ಮಾಣ ಮಾಡುತ್ತೆ. ಚಿತ್ತಾಕರ್ಷಕ ಬೊಂಬೆಗಳು ಇಲ್ಲಿ ಕಾಣಸಿಗುತ್ತೆ. ಹಾಗಾದರೆ ಬನ್ನಿ, ಈ ಬೊಂಬೆ ಮನೆಯಲ್ಲಿ ನಾವು ಒಂದು ಸುತ್ತು ಹಾಕಿ ಬರೋಣ. ಬಂದಿದೆ ನವರಾತ್ರಿ, ಬನ್ನಿ ಗೊಂಬೆ ಕೂರಿಸೋಣ ಅಂತಾರೆ ಒಬ್ಬರು ಕವಿ. ದಸರಾ ಬಂದರೆ ಮಕ್ಕಳಿಗೆ ಸಡಗರ. ನವರಾತ್ರಿಗಳಲ್ಲಿ ಬಣ್ಣ ಬಣ್ಣದ ತರಾವರಿ ರೀತಿಯ ಗೊಂಬೆಗಳನ್ನು ಕೂರಿಸಿ ಸಂಭ್ರಮಿಸಬಹುದು ಅನ್ನೋ ಕಾರಣಕ್ಕೆ ನಾಡಿನಾದ್ಯಂತ ದಸರೆಯ ದಿನಗಳಲ್ಲಿ ಗೊಂಬೆ ಕೂರಿಸೋದು ರೂಢಿಯಲ್ಲಿದೆ. ಇದು ಮೈಸೂರಿನಲ್ಲೇ ಹೇಗಿರುತ್ತೆ ಅನ್ನೋ ಕುತೂಹಲ ನಿಮಗಿರಬಹುದು. ಇಲ್ಲಿ ರಾಮಸನ್ಸ್ ಕಲಾ ಪ್ರತಿಷ್ಠಾನ ಈ ಸಂಪ್ರದಾಯಕ್ಕೆ ವಿಶೇಷ ಒತ್ತು ನೀಡಿದೆ. ಬೊಂಬೆಯನ್ನ ಸುಂದರವಾಗಿ ನಿರ್ಮಾಣ ಮಾಡಿದೆ. ಇಲ್ಲಿ ಕಳೆದ 7 ವರ್ಷಗಳಿಂದ ಬೊಂಬೆ ಕೂರಿಸೋದು ನಡೆದು ಬಂದಿದೆ. ಭಾರತದ ಮೂಲೆ ಮೂಲೆಗಳಿಂದ ಹುಡುಕಿ ತಂದ ಗೊಂಬೆಗಳಲ್ಲಿ ಸಾಂಪ್ರದಾಯಿಕ ಮಣ್ಣಿನ ಗೊಂಬೆಗಳು, ಪಟ್ಟದ ಗೊಂಬೆಗಳು, ಪುಟ್ಟ ಪುಟ್ಟ ಪಾತ್ರೆ ಪಗಡಗಳು, ರಾಮಾಯಣ ಮಹಾಭಾರತದ ಪಾತ್ರದ ಗೊಂಬೆಗಳು, ಜಂಬೂ ಸವಾರಿಯ ಗೊಂಬೆಗಳು, ಹೀಗೆ ನೂರಾರು ಗೊಂಬೆಗಳನ್ನ ಇಲ್ಲಿ ಕಾಣಬಹುದು. ನಮ್ಮ ಈ ಪ್ರದರ್ಶನದ ಒಂದು ಹಿನ್ನೆಲೆ ಅಂತ ಹೇಳಿದ್ರೆ, ನಾವು 2005ರ ದಸರಾದಲ್ಲಿ ಮೊದಲ ಬಾರಿಗೆ ನಾವು ಇದನ್ನ ಶುರು ಮಾಡಿದ್ವಿ. ಈಗ 7ನೇ ವರ್ಷ ಈ ಪ್ರದರ್ಶನ ಮಾಡ್ತಿರೋದು. ನಾವು ನಮ್ಮ ಮೈಸೂರಿನಲ್ಲಿ ಈ ಬೊಂಬೆ ಸಂಪ್ರದಾಯ ನೂರಾರು ವರ್ಷಗಳಿಂದ ಬಂದಿದೆ. ವಿಜಯನಗರ ಕಾಲದಿಂದ ಈ ಸಂಪ್ರದಾಯ, ಗೊಂಬೆ ಕೂರಿಸೋ ಸಂಪ್ರದಾಯ ಇದೆ ಅಂತ ಹೇಳ್ತಾರೆ. ದಸರೆಯ ಸಡಗರವನ್ನ ನೋಡಲು ಬರುವ ಪ್ರವಾಸಿಗರು ಈ ಬೊಂಬೆಗೆ ಭೇಟಿ ನೀಡದೆ ಹೋಗೋದಿಲ್ಲ. ಅಷ್ಟು ಚಿತ್ತಾಕರ್ಷಕವಾಗಿದೆ ಈ ಬೊಂಬೆ ಮನೆ. ಆಕರ್ಷಕವಾಗೋಕೆ ಮುಖ್ಯ ಕಾರಣ ಇಲ್ಲಿರುವ ಭಾರೀ ಪ್ರಮಾಣದ ಗೊಂಬೆಗಳ ಸಂಗ್ರಹ. ಎಲ್ಲ ಥರ ವೆರೈಟಿಗಳು ಇದೆ ಸರ್. ಕರ್ನಾಟಕದ್ದು, ಆಮೇಲೆ ಜನಪದ ಇದ್ರದ್ದು, ತಮಿಳುನಾಡದ್ದು, ಕೇರಳದ್ದು, ಇದ್ರ ಎಲ್ಲ ಗೊಂಬೆಗಳು ವೆರೈಟಿಗಳು ನೋಡ್ದಂಥ ಜಾಗದಲ್ಲಿ ಎಲ್ಲ ನೋಡಿದ್ದೀವಿ. ಇಲ್ಲಿ ಭಾಳ ಚೆನ್ನಾಗಿ ಇಟ್ಟಿದ್ದಾರೆ. ಸೊ ಇವಾಗ ನಮಗೆ ಗೊಂಬೆ ಮುಖಾಂತರ ಇದೆಲ್ಲ ಗೊತ್ತಾಗ್ತಾ ಇದೆ. ಆಗಿನ ಇದರಲ್ಲಿ ಹೇಗೆ ಮಾಡ್ತಾ ಇದ್ರು, ದಸರಾನ ಹೇಗೆ ಆಚರಣೆ ಮಾಡ್ತಾ ಇದ್ರು, ಇದನ್ನೆಲ್ಲ ಗೊಂಬೆ ನೋಡಿ ನಾವು ಆಗಿನ ಒಂದು ಇದಕ್ಕೆ ಹೋಗ್ತೀವಿ ಅಂತ ನನ್ನ ಮನಸ್ಸಲ್ಲಿದೆ. ಆ ಥರ ಈ ಬೊಂಬೆ ಮನೆಯ ಮತ್ತೊಂದು ವಿಶೇಷ ಅಂದ್ರೆ ಪ್ರತಿ ವರ್ಷವೂ ವಿಶೇಷ ಗ್ಯಾಲರಿಯನ್ನ ನಿರ್ಮಿಸಲಾಗುತ್ತೆ. ಈ ಬಾರಿ ತುಳುನಾಡ ಜಾನಪದ ಸಂಸ್ಕೃತಿಯನ್ನ ಬಿಂಬಿಸುವ ಪುಟ್ಟ ಮಜಲನ್ನ ನಿರ್ಮಿಸಲಾಗಿದೆ. ತುಳುನಾಡಿನ ಆಚರಣೆ, ದೇವರು, ಉಡುಗೆ ತೊಡುಗೆ, ಜನಜೀವನವನ್ನ ಬಿಂಬಿಸುವ ಬೊಂಬೆಗಳು ಈ ಬಾರಿ ಪ್ರವಾಸಿಗರನ್ನ, ಬೊಂಬೆ ಪ್ರಿಯರನ್ನ, ಕಲಾವಿದರ ಗಮನ ಸೆಳೆಯಲಿವೆ. ಅಲ್ಲದೆ ನವ ದುರ್ಗಿಯರಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂಡಾಖಂಡ, ಕೂಷ್ಮಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಪಾರ್ವತಿ ಹಾಗೂ ಸಿದ್ಧದಾಯಿನಿಯರ ಬೊಂಬೆಗಳು ಈ ಗೊಂಬೆ ಸಂಗ್ರಹಕ್ಕೆ ಕಳೆ ತುಂಬಿವೆ.
ಇವತ್ತಿನ ವಿಜಯೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ವೈವಿಧ್ಯಮಯ ಸುದ್ದಿಗಳನ್ನು ನೀವು ನೋಡಿದ್ದೀರಾ. ಮೈಸೂರು ದಸರಾಗೆ ಸಂಬಂಧಪಟ್ಟಂತಹ ಅನೇಕ ಸುದ್ದಿಗಳನ್ನ ನಾವು ನಿಮಗೆ ಕೊಟ್ಟಿದ್ದೀವಿ. ಒಂದು ಕಡೆ ದಸರಾ ದರ್ಬಾರ್, ಮತ್ತೊಂದು ಕಡೆ ಬಲರಾಮ ಹಾಗೂ ಮಾವುತರ ಜೀವನ ಶೈಲಿ, ಮತ್ತೊಂದು ಕಡೆ ಗೊಂಬೆ ಮನೆಯ ಚಿತ್ತಾಕರ್ಷಕ ಗೊಂಬೆಗಳು ಕಣ್ಮನ ತಣಿಸ್ತಾ ಇರ್ತವೆ. ಸೊ ಸಾಕಷ್ಟು ವೈಶಿಷ್ಟ್ಯಪೂರ್ಣ ಸುದ್ದಿಗಳನ್ನ ಕೊಟ್ಟಿದ್ದೀವಿ. ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ನಾಳೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.